ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗೆ. ಸ್ನೇಹಿತರೆ, ವಿಜಯಪುರ ನಗರದ ಹೊರವಲಯದ ಅಲಿಯಾಬಾದ್ ಬಳಿಗೆ ಮೊನ್ನೆ ಒಂದು ಭೀಕರ ಕೊಲೆಯೇ ನಡೆದು ಹೋಗಿಬಿಟ್ಟಿತ್ತು. ಸ್ನೇಹಿತರೆ, ಅಂದ ಹಾಗೆ ಈ ಕೊಲೆಯ ಪ್ರಕರಣವನ್ನು ಗಮನಿಸಿದಂತ ಬಹುತೇಕ ಜನರು ಕೂಡ ಒಂದು ಕ್ಷಣ ಕಣ್ಣೀರನ್ನ ಇಟ್ಟು ಬಿಟ್ಟಿದ್ರು. ಹಾಡು ಹಗಲೇ ಈ ರೀತಿಯಾಗಿ ಬಂದು ಕೊಲೆ ಮಾಡ್ತಾರೆ ಅಂತಂದ್ರೆ ನಮ್ಮ ವಿಜಯಪುರದಲ್ಲಿ ಅದೇನು ನಡೀತಾ ಇದೆ ಅನ್ನುವಂಥ ಭಯದ ವಾತಾವರಣ ಇಡೀ ಬಿಜಾಪುರ ಜನಕ್ಕೆ ಅಷ್ಟೇ ಅಲ್ಲದೆ ಕರ್ನಾಟಕದಾದ್ಯಂತ ಸಾಕಷ್ಟು ರೀತಿಯ ಸಂಚಲನವನ್ನ ಸೃಷ್ಟಿ ಮಾಡಿಬಿಟ್ಟಿತ್ತು. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯವಾಗಿ ಇದೀಗ 6 ಆರೋಪಿಗಳನ್ನ ಬಂಧಿಸಲಾಗಿದೆ. ಅಂದಹಾಗೆ ಈ ಪ್ರಕರಣ ಏನು, ಪ್ರಕರಣದ ಕುರಿತಾಗಿ ನಾನು ಕಳೆದ ವಿಡಿಯೋದಲ್ಲೂ ಕೂಡ ಮಾಹಿತಿಯನ್ನು ಕೂಡ ಕೊಟ್ಟು ಬಿಟ್ಟಿದೆ. ಆದ್ರೆ ಈ ಸಂದರ್ಭಕ್ಕೆ ಅದು ಸೂಕ್ತ ಅಲ್ಲ. ಆದ್ರೆ ಸಂಕ್ಷಿಪ್ತವಾಗಿ ನಾವು ಇಲ್ಲಿ ಏನಿದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕೊಲೆ ಆದಂತ ವ್ಯಕ್ತಿ ಯಾರು, ಆ ವ್ಯಕ್ತಿ ಮತ್ತು ಈ ಕೊಲೆ ಮಾಡಿರುವಂತಹ ಆರೋಪಿಗಳು ಯಾರು, ಈ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ. ಸ್ನೇಹಿತರೆ, ಕೊಲೆ ಆಗಿರುವಂತ ವ್ಯಕ್ತಿ ರಾಜು ಕೆರೆ ಅನ್ನುವಂತ ವ್ಯಕ್ತಿ. ಈತ ಉದ್ಯಮಿ ಕೂಡ ಆಗಿದ್ದ, ಈ ಹಿಂದೆ ಪಂಚಾಯಿತಿಯ ಜನಪ್ರತಿನಿಧಿಯೂ ಕೂಡ ಆಗಿದ್ದ, ಇದೀಗ ರೈತನಾಗಿಯೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದ. ಕಳೆದ ಕೆಲವು ತಿಂಗಳ ಹಿಂದೆ ಈ ಒಂದು ವ್ಯಕ್ತಿಗೂ ಮತ್ತು ಆರೋಪಿಗಳಿಗೂ ಒಂದಿಷ್ಟು ಮನಸ್ತಾಪಗಳು ಆಗಿಬಿಟ್ಟಿತ್ತು. ಬಹುತೇಕ ಈ ಎಲ್ಲದಕ್ಕೂ ಕೂಡ ಮುಖ್ಯ ಕಾರಣ ಏನು ಅಂತಂದ್ರೆ ಆಸ್ತಿ ವಿಚಾರದಿಂದಾಗಿ ಈ ರೀತಿಯಾಗಿ ಕೊಲೆ ಮಾಡಿದ್ದಾರೆ ಅನ್ನುವಂಥದ್ದು ಇದೀಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಪ್ರಾಥಮಿಕ ತನಿಖೆಯ ಪ್ರಕಾರ ಈಗಾಗಲೇ ಈ ಒಂದು ಸತ್ಯವನ್ನ ಬಾಯ್ಬಿಟ್ಟಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಂದಾಗೆ 14/4/2026 ಈ ರಾಜು ಕೆರೆ ಅನ್ನುವಂಥ ವ್ಯಕ್ತಿಯ ಕೊಲೆ ಆಗಿಬಿಟ್ಟಿತ್ತು. ಈ ಕೊಲೆ ಬಹುತೇಕ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಎಲ್ಲರ ತಲೆನೋವು ಮಾಡಿಬಿಟ್ಟಿತ್ತು. ಅಂದಹಾಗೆ ಈ ಕೆಲವೊಂದಿಷ್ಟು ಆರೋಪಿಗಳ ಹೆಸರು ಕೂಡ ಕೇಳಿ ಬರ್ತಾ ಇತ್ತು. ಈ ತರ ಕುಟುಂಬದವರು ಅಂತಂದ್ರೆ ಈ ರಾಜು ಕೆರೆ ಕುಟುಂಬದವರು ಒಂದಿಷ್ಟು ಜನರ ಹೆಸರನ್ನ ಹೇಳ್ತಾ ಇದ್ರು. ಅಬುಷಾ ಕೊಡ್ಲೇಕರ್ ಸೇರಿದಂತೆ 6 ಜನರನ್ನ ಇದೀಗ ಬಂಧಿಸಲಾಗಿದೆ. ಇವರೆಲ್ಲರೂ ಕೂಡ ಒಂದೇ ಕುಟುಂಬದವರು, ಜೊತೆಗೆ ಸ್ನೇಹಿತರು, ಇವರೆಲ್ಲರೂ ಕೂಡ ಇರುವಂತವರು. ಹಾಗಾಗಿ ಈ ಎಲ್ಲರ ಮೇಲೆ ಅನುಮಾನ ಅಂತದೆಲ್ಲವೂ ಕೂಡ ಕಾಡ್ತಾ ಇತ್ತು. ಆಸ್ತಿ ವಿವಾದದಿಂದ ಹಾಗೆ ಇಂತಹ ಒಂದು ದುರಂತವೇ ನಡೆದು ಹೋಗಿಬಿಟ್ಟಿತ್ತು. ಅಂದ ಹಾಗೆ ತಿಕೋಟ, ಟಕ್ಕಳಿಗೆ ಸೇರಿದಂತೆ ಅನೇಕ ಕಡೆಗೆ ಇವರು ತಮ್ಮ ವಾಹನವನ್ನ ನಿಲ್ಲಿಸಿ ಓಡಾಟವನ್ನ ಮಾಡ್ತಾ ಇದ್ರು, ಮರೆಯಾಗಿ ಬಿಟ್ಟಿದ್ರು, ತಲೆಮರೆಸಿಕೊಂಡು ಬಿಟ್ಟಿದ್ರು. ಹಾಗಾಗಿ 2 ವಿಶೇಷ ತಂಡವನ್ನು ಕೂಡ ರಚನೆ ಮಾಡಲಾಗಿತ್ತು. ಈಗ ಆ ಪೈಕಿ ಈ ಒಂದು ಆರೋಪಿಗಳನ್ನ, ಈ 6 ಜನ ಆರೋಪಿಗಳೇನಿದ್ದಾರೆ ಆ 6 ಆರೋಪಿಗಳನ್ನ ಬಂಧಿಸುವಲ್ಲಿ ಈ 2 ತಂಡಗಳು ಯಶಸ್ವಿ ಆಗಿದ್ದಾವೆ ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ನಾವಿಲ್ಲಿ ಎಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು, ದುಡ್ಡಿನ ವಿಚಾರ, ಆಸ್ತಿಯ ವಿಚಾರ ಅಂತ ಬಂದ್ರೆ ಅಣ್ಣ ತಮ್ಮಂದಿರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅವರೆಲ್ಲರೂ ಕೂಡ ನಮ್ಮನ್ನು ಚಟ್ಟ ಕಟ್ಟೋದಕ್ಕೆ ಕಾದು ಕೂತ್ಕೊಂಡು ಬಿಟ್ಟಿರ್ತಾರೆ. ಇಲ್ಲಿ ಆಗಿರುವಂತದ್ದು ಕೂಡ ಅಷ್ಟೇ, ರಾಜು ಕೆರೆಯ ಕೊಲೆ ಒಂದು ಆಸ್ತಿ ವಿಚಾರಕ್ಕಾಗಿಯೇ ಒಂದು ಕೊಲೆ ಆಗಿ ಹೋಗಿಬಿಟ್ಟಿದೆ. ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನ ಗಮನಿಸಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.